ಶಿವಮೊಗ್ಗವು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲ್ಪಡುವ ಸುಂದರ ನಗರವಾಗಿದ್ದು, ದಟ್ಟವಾದ ಹಸಿರು ಭತ್ತದ ಗದ್ದೆಗಳು ಮತ್ತು ಅಡಿಕೆ ತೋಟಗಳಿಂದ ಸುತ್ತುವರೆದಿದೆ. ಇದು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು, ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ರಾಜ್ಯದ ನಗರಾಭಿವೃದ್ಧಿ ಇಲಾಖೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಮತ್ತು ಪೌರಾಡಳಿತ ನಿರ್ದೇಶನಾಲಯಗಳ ಸಹಯೋಗತ್ವದಲ್ಲಿ ಅಮೃತ್ ಮಿತ್ರ ಅನುಷ್ಠಾನ ಮಾಡಲಾಗುತ್ತಿದ್ದು, ಶಿವಮೊಗ್ಗ ನಗರಸಭೆ ವ್ಯಾಪ್ತಿಗೆ ಬರುವ ಕೃಷ್ಣಮಠ ಉದ್ಯಾನವನವನ್ನ ಅಲ್ಲಿನ ಸ್ಥಳೀಯ ಶ್ರೀದೇವಿ ನಗರ ಸ್ತ್ರೀ ಶಕ್ತಿ ನ್ಯೂ ಮಂಡಳಿ ಸಂಘದ ಮಹಿಳೆಯರಿಂದ ನಿರ್ವಹಣೆ ಮಾಡಲಾಗುತ್ತಿದೆ. ಇದರಲ್ಲಿ ಗಿಡಮರಗಳಿಗೆ ನೀರು ಹಾಕುವುದು, ಹೊಸ ಗಿಡಗಳನ್ನ ನೆಡುವುದು, ಉತ್ತಮ ವಾತಾವರಣವನ್ನ ಸೃಷ್ಟಿ ಮಾಡಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಮಹಿಳೆಯರು ದಾಪುಗಾಲಿಟ್ಟಿದ್ದಾರೆ. ಇದರಿಂದ ಹಿರಿಯ ನಾಗರಿಕರಿಗೆ, ಯುವಕರಿಗೆ, ಪುಟಾಣಿಗಳಿಗೆ ಉದ್ಯಾನವನದಲ್ಲಿ ಸಮಯ ಕಳೆಯುವುದಕ್ಕೆ ಯೋಗ್ಯವಾಗಿದ್ದು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನಮ್ಮ ಸಂಘ ಶ್ರೀದೇವಿ ನಗರ ಶ್ರೀ ಶಕ್ತಿ ಸಂಘ ನ್ಯೂ ಮಂಡ್ಲಿ, ಶಿವಮೊಗ್ಗ ನಗರದಿಂದ ನಮ್ಮ ಸಂಘ ಓಕೆ ಆಯ್ತು. ನಾವು ಇಲ್ಲಿ ಬಂದು ಕೆಲಸ ಎಲ್ಲ ಶುರು ಮಾಡಿದ್ವಿ. ಇದರಿಂದ ನಮಗೂ ತುಂಬ ಅನುಕೂಲ ಆಗಿದೆ. ನಮ್ಮ ಮನೆಗೆ, ನಮ್ಮ ಕುಟುಂಬಗಳಿಗೆ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಖುಷಿಯಿಂದ ಮಾಡ್ತಾರೆ ಎಲ್ಲರೂ. ಇದರಿಂದ ತುಂಬ ಅನುಕೂಲ ಆಗಿದೆ. ನಾವು ಬಂದವಾಗ ತುಂಬ ನಮ್ಮಷ್ಟು ಎತ್ತರ ಇತ್ತು ಹುಲ್ಲು, ನಾವೆಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀವಿ ಕೆಲಸ. ಈ ನಗರಸಭೆಯಿಂದ ಈ ಪಾರ್ಕಿಂದು ವ್ಯವಸ್ಥೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಹಾಯ ಆಗಲಿ ಅಂತೇಳಿ ಈ ಪಾರ್ಕಿಂದ ಬಂದು ನಮಗೂ ಕೆಲಸ ಮಾಡೋ ಉತ್ಸವ, ಯಾವಾಗ ಹೋಗಿ ಪಾರ್ಕಿಗೆ ಹೋಗಿ ಕೆಲಸ ಮಾಡ್ತೀವಿ ಅನ್ನೋದು ನಮಗೆ ಒಂಥರ ಖುಷಿ ಆಗೋದು ಸರ್. ನಗರಸಭೆಯಿಂದ ನಮಗೆ ಇದೊಂದು ಸಹಾಯ, ಕುಟುಂಬದಿಂದ ಸಂತೋಷದಿಂದ ಇದ್ದೀವಿ ಸರ್. ನಾಡಿನ ಜನತೆಗೆ ಒಳ್ಳೆಯದಾಗಬೇಕು, ಕ್ಲೀನಿಂಗ್ ಇರಬೇಕು, ಹೀಗೆ ನಮ್ಮಂಗೆ ಇನ್ನೂ ಹೆಣ್ಮಕ್ಳು ಹೆಚ್ಚಿಗೆಯಾಗಿ ಬಂದು ಸೇವೆ ಮಾಡಬೇಕು, ಅದೊಂದು ಆಸೆ ಇತ್ತು ನನಗೆ. ಇವತ್ತಿಗೆ ನನಗೆ ಪೂರೈಸಿದೆ. ನಮ್ಮದು ಮನೆ ನಂಬರ್ 228 ಫಸ್ಟ್ ಕ್ಲಾಸಲ್ಲಿ ನಾವು ಇರೋದು. ಇಲ್ಲೆಲ್ಲ ಪಾರ್ಕಲ್ಲೆಲ್ಲ ಬರ್ತೀವಿ, ಹೋಗ್ತೀವಿ, ಮಾಡ್ತೀವಿ. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದಾರಲ್ಲ. ಹುಲ್ಲು ಗಿಲ್ಲೆಲ್ಲ ಚೆನ್ನಾಗಿ ಬೆಳೆದಿತ್ತು, ಬರೋಬ್ಬರಿ ಬೆಳೆದಿತ್ತು ರೀ. ಇವಾಗೆಲ್ಲ ಅಷ್ಟು ಕ್ಲೀನಾಗಿದೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರು ಬಂದು ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಈಗ ಅವರು ಬಂದ ಮೇಲೆ ಇದು ಅಭಿವೃದ್ಧಿ ಕಾಣ್ತಾ ಇದೆ. ಸೊ ನಾವೆಲ್ಲರೂ ಇಲ್ಲಿ ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ದೀವಿ. ಪಾರ್ಕ್ ಚೆನ್ನಾಗಿ ಮೇಂಟೈನ್ ಮಾಡಿ ಎಲ್ಲರೂ ಬಂದು ಕೂತ್ಕೊಂಡು ವಾಕ್ ಮಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಏನು ಉದ್ಯಾನವನ ಇದೆ, ಇದು ಭಾಳ ಹಿರಿಯ ನಾಗರಿಕರಿಗೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವಾಯು ವಿಹಾರ ಬೇಕಾಗಿರ್ತಕ್ಕಂಥ ಒಂದು ಉದ್ಯಾನವನ ಆಗಿದೆ. ಬೇಕಾಗಿರ್ತಕ್ಕಂಥ ಸ್ವಚ್ಛತೆ ಮತ್ತು ಇದ್ರ ಬೇಕಾಗಿರ್ತಕ್ಕಂಥ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅಮೃತ್ 2.0 ಅಮೃತ್ ಮಿತ್ರ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪಾರ್ಕ್ ನಿರ್ವಹಣೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಇದರಲ್ಲಿ ಅನುಕೂಲವಾಗಿದೆ. ನಾಗರಿಕರಾಗಲಿ, ಹಿರಿಯರಾಗಲಿ ಇದರಲ್ಲಿ ಓಡಾಡಿ ವ್ಯಾಯಾಮ ಪ್ರತಿಯೊಂದು ಮಾಡ್ಬೋದು. ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ ಅಮೃತ್ ಮಿತ್ರ 2.0 ಕಾರ್ಯಕ್ರಮದ ಅಡಿನಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಕೇಂದ್ರ ಪುರಸ್ಕೃತ ಅಮೃತ್ 2 ಯೋಜನೆಯಡಿಯಲ್ಲಿರ್ತಕ್ಕಂತಹ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಘನ ಕೇಂದ್ರ ಸರ್ಕಾರವು ಅಮೃತ್ ಮಿತ್ರ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜನಗಳು ಜಾಸ್ತಿ ಬರ್ತಿದ್ದಾರೆ. ವಾಯುವಿಹಾರ ಮಾಡಲಿಕ್ಕೆ ಸಾರ್ವಜನಿಕ ತುಂಬ ಅನುಕೂಲವಾಗ್ತಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಮೃತ ಮಿತ್ರ ಯೋಜನೆಯಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ಉದ್ಯಾನವನಗಳ ನಿರ್ವಹಣೆಯನ್ನು ಸ್ತ್ರೀ ಶಕ್ತಿ ಗುಂಪುಗಳ ಸಹಾಯದಿಂದ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಇನ್ನೂ ಹಲವು ಉದ್ಯಾನವನಗಳನ್ನು ಈ ಯೋಜನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸ್ತ್ರೀ ಶಕ್ತಿ ಗುಂಪುಗಳು ಸಬಲೀಕರಣಗೊಳ್ಳಲಿಕ್ಕೂ ಕೂಡ ಈ ಯೋಜನೆಯನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ತಾ ಇದ್ದಾವೆ.